ವೆನ್ ಯು ಆರ್ ಇನ್ ಎಕ್ಸಾಮ್ ಹಾಲ್, ಓಕೆ, ಎಕ್ಸಾಮ್ ಬರೀತಿರ್ಬೇಕಾದ್ರೆ ಎಷ್ಟು ಜನ ಕ್ವಶನ್ ಅನ್ನ ಸೋರ್ಸ್ ನೆನಪು ಮಾಡ್ಕೊಂಡು ಬರೀತೀರಾ? ಸೇ ಫಾರ್ ಎಕ್ಸಾಂಪಲ್ ಕ್ವಶನ್ ಅನ್ನ ಸ್ಟಾರ್ಟ್ ಮಾಡಿದ್ರಿ, ಕ್ವಶನ್ 2 hours, ಸೊ ಕ್ವಶನ್ ಪೇಪರ್ ನಿಮ್ ಕೈಗೆ ಬಂತು, ಯು ಸ್ಟಾರ್ಟೆಡ್ ರೀಡಿಂಗ್ ಆಲ್ ದಿ ಕ್ವಶನ್ಸ್. ಸೊ ಎಷ್ಟು ಜನ ಆ ಕ್ವಶನ್ಸ್ ಅನ್ನ ಬಿಡಿಸುವಾಗ ಸೋರ್ಸ್ ನೆನಪಾಗುತ್ತೆ ನಿಮ್ಗೆ? ಸರ್ ಎಲ್ಲ ಕ್ವಶನ್ ಆಗಲ್ಲ ಸರ್, ಸ್ವಲ್ಪ ಕ್ವಶನ್ ಅಷ್ಟೇ ಜ್ಞಾಪಕ ಬರುತ್ತೆ. ಸೋರ್ಸ್ ನಾವೆಲ್ಲ ಓದಿದ್ದು ಸ್ವಲ್ಪ, ಓಕೆ, ಓನ್ಲಿ ಫ್ಯೂ ಕ್ವಶನ್ಸ್. ಸರ್ ಈಗ ಯಾವ್ದಾದ್ರು MCQ ಸಾಲ್ವ್ ಮಾಡಿದ್ರೆ ಅದರಿಂದ ನೆನಪಾಗುತ್ತೆ ಸರ್. ಓಕೆ, ಬಟ್ ಯಾವ ಪೇಪರ್ ಅಲ್ಲಿ MCQ ಸಾಲ್ವ್ ಮಾಡಿದ್ರೆ ಅಂತ ನೆನಪಾಗುತ್ತಾ? ಇಲ್ಲ ಸರ್. ಇಲ್ಲ, ನೋ, ಕರೆಕ್ಟ್ ನೋ? Yes. ಸೋರ್ಸ್ ಎಕ್ಸಾಕ್ಟ್ಲಿ ನೆನಪಾಗುತ್ತಾ? ಇಲ್ಲ ಸರ್. ಸೊ ಇವೆರಡು ನೆನಪಾಗ್ಲಿಲ್ಲ ಅಂತಂದ್ರೆ ಸರ್ ಹೌ ಯು ಆರ್ ಸಾಲ್ವಿಂಗ್ ಕ್ವಶನ್ಸ್? ಸರ್ ಒಂದು ಕ್ಲಾಸ್ ಅಲ್ಲಿ ಕೇಳಿರ್ತೀವಿ ಸರ್, ಇಲ್ಲ MCQ ಸಾಲ್ವ್ ಮಾಡ್ಬೇಕಾದ್ರೆ ಜ್ಞಾಪಿಸ್ಕೊಂಡು ಮಾಡ್ತೀವಿ ಸರ್, ಸ್ವಲ್ಪ ಮಾತ್ರ ಸೋರ್ಸ್ ಜ್ಞಾಪನ ಆಗುತ್ತೆ ಎಲ್ಲಿಂದ ಓದಿದೆ ಅಂತ. ಓಕೆ, ಎಸ್ ಸರ್. ಸೊ ಇದರ ಅರ್ಥ ಏನಂದ್ರೆ ವೆನ್ ಯು ಸಾಲ್ವಿಂಗ್ ದಿ ಕ್ವಶನ್ಸ್, ಒಂದು ಯು ಆರ್ ಯೂಸಿಂಗ್ ಯುವರ್ ಪ್ರೀವಿಯಸ್ ನಾಲೆಜ್, ಓಕೆ, ದಟ್ ನಾಲೆಜ್ ಇಸ್ ಅಕ್ವೈರ್ಡ್ ಬೈ ಸ್ಟಡಿ ಆಗಲಿ ಅಥವಾ MCQ ಸಾಲ್ವ್ ಮಾಡೋದಾಗ್ಲಿ ಅಥವಾ ಬುಕ್ಸ್ ರೀಡ್ ಮಾಡೋದಾಗ್ಲಿ. ಸೆಕೆಂಡ್ ಒನ್, ಬೇಸ್ಡ್ ಆನ್ ದಿಸ್ ಪ್ರೀವಿಯಸ್ ನಾಲೆಜ್ ಯು ಯೂಸ್ ಸಮ್ ಕಾಮನ್ ಸೆನ್ಸ್, ಕರೆಕ್ಟ್ ನೋ ಸರ್? ಅದಾದ ನಂತರ ಪ್ರಾಕ್ಟೀಸ್. ಸೊ ಈ ಮೂರನ್ನ ಯೂಸ್ ಮಾಡಿಕೊಂಡು ಯು write your exams. Whenever you go for exams, your conceptual clarity and understanding, correct no? ಇವೆರಡು ಬಹಳ ಮುಖ್ಯ ಆಗುತ್ತೆ. ಸೊ ಟು ಹೆಲ್ಪ್ ಯು ಹಿಸ್ಟ್ರಿ, ಎಸ್ಪೆಷಲಿ ಇನ್ ಹಿಸ್ಟ್ರಿ, ಸೊ ಯಾವ ರೀತಿ ಓದಬೇಕು ಅಂದ್ರೆ ಐ ವುಡ್ ಲೈಕ್ ಟು ಗಿವ್ ಯು ಒನ್ ಟಿಪ್. ಆಲ್ರೆಡಿ ನಿಮ್ಗೆ ಒಂದ್ಸಲ ಹೇಳಿದ್ದೆ ನಾನು, ಓಕೆ, ಎನಿ ಸಬ್ಜೆಕ್ಟ್ ಓದಬೇಕಾದ್ರೆ ಯು ಜಸ್ಟ್ ಹ್ಯಾವ್ ಅ ಓವರ್ ವ್ಯೂ ಆಫ್ ಸಬ್ಜೆಕ್ಟ್ ಅಂಡ್ ದೆನ್ ಅದಾದ ನಂತರ ಡೀಪ್ ಆಗಿ ಇಂಡಿವಿಜುವಲ್ ಹೋಗಿ ಟಾಪಿಕ್ಗೆ ಅಂತ ಹೇಳಿದ್ನಲ್ವಾ. ಹಿಸ್ಟ್ರಿ ಬಗ್ಗೆ ಏನ್ ತಿಳ್ಕೊಬೇಕು ನೀವು ಅಂತಂದ್ರೆ, ಹಿಸ್ಟ್ರಿ ಡಸಂಟ್ ಹ್ಯಾಪನ್ ಇನ್ ವ್ಯಾಕ್ಯೂಮ್, ಓಕೆ, ಹಿಸ್ಟ್ರಿ ಡಸಂಟ್ ಹ್ಯಾಪನ್ ಇನ್ ವ್ಯಾಕ್ಯೂಮ್ ಅಂದ್ರೆ ನಿರ್ವಾತದಲ್ಲಿ ಆಗೋದಿಲ್ಲ. ಸೊ ಹಿಸ್ಟ್ರಿ ಟು ಹ್ಯಾಪನ್, ಹಿಸ್ಟ್ರಿ ದೇರ್ ಹ್ಯಾಸ್ ಟು ಹ್ಯಾವ್ ಸಮ್ ಕಾಂಟೆಕ್ಸ್ಟ್ ಆರ್ ಸಮ್ ರೀಸನ್. ಅರ್ಥ ಆಯ್ತಾ ಸರ್? Yes sir. So whenever you are studying history, always remember that whatever event happens, okay, event may be sudden, okay, event may be sudden, but not history. ಹಿಸ್ಟ್ರಿಗೆ ಯಾವುದಾದ್ರೂ ಒಂದು ರಿಲೇಷನ್ ಅಥವಾ ಲಿಂಕ್ ಇರಲೇಬೇಕು. ಎನಿಥಿಂಗ್ ಹ್ಯಾಪನ್ಸ್ ಇನ್ ಹಿಸ್ಟ್ರಿ, ಇಟ್ ಹ್ಯಾಸ್ ಟು ಹ್ಯಾವ್ ಅ ಲಿಂಕ್